ಟಿವಿ9 ಜೊತೆ ಇದ್ದರೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯತ್ನಾಳ್ ಅವರೇ, ಧರ್ಮಸ್ಥಳ ಪ್ರಕರಣದಲ್ಲಿ 13ನೇ ಗುಂಡಿ ಬಹಳ ಗಮನ ಸೆಳೆದಿತ್ತು. ಅದನ್ನು ಶೋಧನೆ ಮಾಡಿದ ನಂತರವೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ. ಹೀಗಾಗಿ ಇನ್ನೂ ಕೂಡ ಉತ್ಖನನ ಕಾರ್ಯವನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಮುಂದುವರಿಸಬೇಕಂತ ಅಗತ್ಯತೆ ಇದೆ ಅಂತ ಅನಿಸ್ತಿದೆಯಾ? ಮುಂದುವರಿಸೋದಂದ್ರೆ ಮೂರ್ಖತನ. 13 ಕಡೆ ಏನೂ ಸಿಕ್ಕಿಲ್ಲ. ಅವನೇ ಮುಸುಕುದಾರಿ ಹೇಳಿದಂಥ ಪ್ಲೇಸ್ಗಳನ್ನೇ ಇವತ್ತು ಸಂಶೋಧನೆ ಮಾಡಿದ್ದಾರೆ. 13 ಕಡೆ ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಮುಂದುವರಿಸ್ತಾರಂದರೆ ಇವರು ಉದ್ದೇಶ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಸರ್ಕಾರ ಉದ್ದೇಶ ಸರಿ ಇಲ್ಲ. ಏನಾದರೂ ಮಾಡಿ ಒಂದರೆ ಎಲ್ಲರೇ ಇನ್ನು ಅದೇ ಇದು ಏನು ಸ್ಪೀಡ್ ಇದೆ ಇದೇ ಕಂಟಿನ್ಯೂ ಮಾಡಿದಾಗ ಎಲ್ಲೇ ಒಂದು ಕಡೆ ಯಾವುದೋ ಒಂದು ಹೆಣ್ಣಿನ ಮೂಳೆಗಳ ತಂದಿಟ್ಟು ನಾಳೆ ಕುತಂತ್ರ ಮಾಡ್ಬೋದು. ಇವತ್ತೆಲ್ಲ ನಿಮ್ಮ ಮಾಧ್ಯಮಗಳ ಪೂರ್ಣ ಕಣ್ಣು ಅಲ್ಲಿರೋದ್ರಿಂದ ಅವ್ರಿಗೇನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ಪಾರದರ್ಶಕವಾಗಿ ಇವತ್ತು ಮಾಡಿದ್ದಾರೆ. ಇಟ್ಟರ ಮ್ಯಾಗೇ SIT ರಚನೆಯನ್ನು ಮಾಡಿದ್ದಾರೆ. ಅದನ್ನು ಕ್ಲೋಸ್ ಮಾಡಬೇಕು, ಅಂತಿಮ ರಿಪೋರ್ಟ್ ತೊಗೋಬೇಕು, ಸದನಕ್ಕೆ ಮುಖ್ಯಮಂತ್ರಿಗಳು ಹೇಳಬೇಕು. ಈಗ ನಾವು ತನಿಖೆ ಮಾಡಿದ್ದೀವಿ, ಯಾವುದೇ ಕುರು ಇರಲಿಲ್ಲ, ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಸಮಾಪನ ಮಾಡಿ ಅವ್ರು ಯಾರ್ಯಾರು ಸುಳ್ಳು ನಮಗೆ ಮಾಹಿತಿ ಕೊಟ್ಟು ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡಲು ಕಠಿಣ ಕ್ರಮ ಕೈಗೊಳ್ಳಿತು ಅನ್ನೋಂಥದ್ದು ಮುಖ್ಯಮಂತ್ರಿ ನಿಜವಾಗಿಯೂ ಜಾತ್ಯತೀತ ಅನ್ನುವಂಥ ಶಬ್ದಕ್ಕೆ ಏನಾದರೂ ಅವರು ಸಮೀಪಿದ್ರೆ ಅವರು ಹೇಳಬೇಕಂತ ನನ್ನ ಆಗ್ರಹ ಇದೆ. ಇಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಅಪಮಾನ ಆಗುವಂತಹ ರೀತಿಯಲ್ಲಿ ಕೆಲಸಗಳಾಗ್ತಾ ಇದೆ. ಆದರೂ ಕೂಡ ಸರ್ಕಾರ ಇಷ್ಟೆಲ್ಲ ಅಪಮಾನ ಆಗ್ತಿದ್ರು ಕೂಡ ಸುಮ್ಮನಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳ ಕಾರ್ಯಕರ್ತರ ಕೊಲೆ, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಇವತ್ತು ಕೆರಳಿಸುವಂಥದ್ದು ಒಂದು ರೀತಿ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮುಸ್ಲಿಮರಿಗೆ ಒಂದು ರೀತಿ ತಮ್ಮದೇ ಸರ್ಕಾರ, ಪಾಕಿಸ್ತಾನ ಸರ್ಕಾರ ಬಂದಿದೆ. ಇಲ್ಲಿ ನವಾಜ್ ಶರೀಫ್ನೇ ಮುಖ್ಯಮಂತ್ರಿ ಆಗ್ಯಾನ ಅನ್ನೋರಂಗೆ ವರ್ತನೆ ಅವ್ರದ್ದಾಗಿದೆ. ಇವತ್ತು ನೋಡ್ರಿ ವಿಧಾನಸೌಧ ಮ್ಯಾಗ ಅವರೇ ಕೂತಿರ್ತಾರೆ ಎಡಕ್ಕೆ ಬಲಕ್ಕೆ. ಅಂದ್ರೆ ಇದು ನಮ್ಮದೇ ಇದು ಕರ್ನಾಟಕ ನಂಗೆ ಅವರು ಮನೆ ಎತ್ತಿರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವರ ಪ್ರಚೋದನೆ ಮೇಲೆ ಸಿದ್ದರಾಮಯ್ಯ ಕೆಲಸ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಬಾಯಿ ಎತ್ತಿದ್ರೆ ಅಲ್ಪಸಂಖ್ಯಾತರು ಅವರಿಗೆ ಕಾರ್ಯಕ್ರಮಗಳು, ಅವರಿಗೆ ಶಾಲೆಗೆ ಈಗ ಕನ್ನಡ ಶಾಲೆಗಳು ಮುರಿದು ಬೀಳ್ತಾ ಇದ್ದಾವೆ. ಉರ್ದು ಶಾಲೆಗೆ 100 ಕೋಟಿ 200 ಕೋಟಿ ತಳ್ತಾರೆ. ಅಂದರೆ ಈ ಮಾನಸಿಕತೆ ಏನು ಮುಖ್ಯಮಂತ್ರಿಯಲ್ಲಿ ಬಂದಿದೆಯಲ್ಲ, ಇದು ಒಬ್ಬ ಜಾತ್ಯತೀತ ನಾಯಕನ ಲಕ್ಷಣ ಅಲ್ಲ. ಒಬ್ಬ ಜಾತ್ಯತೀತ ನಾಯಕ ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಬೇಕು. ಇವತ್ತು SIT ನೀವು ತನಿಖೆ ಮಾಡಿದ್ರಿ, ನಾವು ವಿರೋಧ ಮಾಡಲಿಲ್ಲ, ಯಾರು ಅದು ಮಾಡಿರಿ ಅಂತಂದು ನೀವು ಮಾಡಿದ್ಮ್ಯಾಗ 13 ಇವತ್ತು ಕಡೆ ಅವ ಎಲ್ಲಿ ಹೇಳದ ಮುಸುಕುದಾರಿ ಮತ್ತು ಅವ್ರು ಹಿಂದಿರುವಂಥ ಏನು ಒಂದು ಪಟಾಲ ಇದೆ ಅಲ್ಲಿ ಹೇಳೋದಲ್ಲೆಲ್ಲ ನೀವು ಅಗದ್ರಿ, ಅಲ್ಲಿಯೂ ಏನೂ ಸಿಗಲಿಲ್ಲ. ಇಲ್ಲಿ ಇವತ್ತು ಸಿಗ್ತದೆ, ನಾಳೆ ಭಾರಿ ಕುತೂಹಲ ಕೇಳಿಸಿದೆ ಅಂತ ಹೇಳಿ ಸಾಕಷ್ಟು ಪ್ರಚಾರ ಆಯಿತು. ಅದು ಸುದೈವೇನೆಂದರೆ ಮಾಧ್ಯಮಗಳಿಗೆ ಏನು ಹದ್ದಿನ ಕಣ್ಣಿತ್ತು, ಆ ಕಣ್ಣು ಇರೋದ್ರಿಂದ ಬೇರೆ ಕಡೆಯಿಂದ ಏನಾದರೂ ತಂದು ಅಲ್ಲಿ ಮೂಳೆಗಳನ್ನು ಹಾಕಿ ಏನಾದರೂ ಮಾಡುವಂಥದ್ದಿತ್ತು. ಆದರೆ ಮಾಧ್ಯಮಗಳ ಒಂದು ದೊಡ್ಡ ಕೊಡುಗೆ ಏನಂದರೆ ಇದು ಯಾವುದೇ ರೀತಿಯಿಂದ ಆಗದ ರೀತಿಯಲ್ಲಿ ನೋಡ್ಕೊಂಡ್ರಲ್ಲ, ಅದು ನಿಜವಾಗಿಯೂ ಇವತ್ತು 13 ಕಡೆ ಆಗದಾಗೂ ಸಿಗಲಿಲ್ಲ. ಧರ್ಮಾಧಿಕಾರಿಗಳ ಪಾಪ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಜೈನ ಧರ್ಮದವರು ಇರಲಿ, ದಲಿತ ಇರಲಿ, ನಮಗೆ ದಲಿತ ಜೈನ ದೇವರಿಗೆ ಯಾವುದೂ ಧರ್ಮ ಇಲ್ಲ. ದೇವರೇ ಎಲ್ಲರಿಗೂ. ಯಾರು ಭಕ್ತಿಯಿಂದ ನಡ್ಕೋತಾರೋ ಅವ್ರಿಗೆ ದೇವ್ರು ಆಗ್ತಾನೆ. ಅದಕ್ಕೆ ನಾ ಹೇಳೋದೇನೆಂದರೆ ಧರ್ಮಾಧಿಕಾರಿಗಳು ಮಾಡಿದಂಥ ಅಭೂತಪೂರ್ವ ಕೆಲಸಗಳು ಭಾಳ ಅದಾವೆ. ಅವುಗಳ ಮೇಲೆ ಕಳಂಕ ತರುವಂಥ ರೀತಿಯಲ್ಲಿ ಮಾತಾಡಿದ್ರು, ಏಕವಚನದಲ್ಲೇ ಮಾತಾಡಿದ್ರು. ಅವರಿಗೆ ಪಾಪ ಒಂದು ನಮ್ಮ ಸಮುದಾಯ ದೇವರ ಒಂದು ಸ್ಥಾನ ಕೊಟ್ಟಂಥದ್ದು ಅವ್ರಿಗೆ. ಅಂಥವ್ರ ಬಗ್ಗೆ ಮಾತಾಡಿದ್ರು. ಧರ್ಮಸ್ಥಳದ ಅಪವಿತ್ರ ಆಗಿದೆ ಅಂತ ಹೇಳಿದ್ರು. ಎಲ್ಲಿ ಅಪವಿತ್ರ ಆಗಿದೆ ಅಂತ ಒಂದರ ಕುರು ಸಿಗಬೇಕಾಗಿತ್ತಲ್ರಿ. ಇದೊಂದು ಕಲಿಯುಗದಲ್ಲೇ ನನಗೆ ಅನ್ನಿಸ್ತದೆ ಇದು ಒಂದು ಪವಾಡ ಅಂತಲೇ ನಾನು ಹೇಳ್ತೀನಿ.